ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A52s 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಬೇಸಿಕ್ ವೇರಿಯಂಟು ಬರೋಬ್ಬರಿ 36,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಹೌದು, 36,000 ರೂಪಾಯಿಗೆ ಒಂದು ಒಳ್ಳೆಯ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಸಿಗುತ್ತೆ. ಈ ಒಂದು ಫೋನ್ಗೆ 36,000 ಕೊಡುವಂಥದ್ದು ಏನಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ನೋಡೋದಕ್ಕೆ ಡಿಟ್ಟೋ ಗ್ಯಾಲಕ್ಸಿ A52 ರೀತಿಯಲ್ಲಿರುವಂಥದ್ದು. ನೋಡೋದಕ್ಕೆ ಏನೂ ಚೇಂಜಸ್ ಇಲ್ಲ, ಜಸ್ಟ್ ಸ್ಪೆಸಿಫಿಕೇಷನ್ನ ಚೇಂಜ್ ಮಾಡಲಾಗಿರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ವಿಷಯ. 36,000 ರೂಪಾಯಿಗೆ ಸ್ವಲ್ಪ ಜಾಸ್ತಿ ನೀಡ್ಬೋದಾಗಿತ್ತು, ಬಟ್ ಸ್ಯಾಮ್ಸಂಗ್ ಲೆವೆಲ್ಗೆ 25 ವ್ಯಾಟ್ ಅಂದರೆ ಜಾಸ್ತಿನೇ. ಜೊತೆಗೆ ಈ ಒಂದು ಬಾಕ್ಸಲ್ಲಿ ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು. ಟೈಪಿಂದ ಟೈಪ್ ಸಿ ನೀಡಬೇಕಾಗಿತ್ತು ನನಗೆ ಅನಿಸ್ದಂಗೆ, ಬಟ್ ಸ್ಟಿಲ್ ನೀಡೋರೆ ಚೆನ್ನಾಗಿದೆ ಕೇಬಲ್ ಕ್ವಾಲಿಟಿ. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಲ್ಲ, ಬೇಜಾರಾಗುವಂಥ ವಿಷಯ, ಒಂದು ಬಾಕ್ಸಲ್ಲಿ ಯಾವುದೇ ಬ್ಯಾಕ್ ಕವರ್ನ ನೀಡಿಲ್ಲ, ನೀವೇ ಸಪ್ರೇಟ್ ತೊಗೊಬೇಕಾಗತ್ತೆ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತದೆ. ಆಗಲೇ ಸೇಮ್ A52 ರೀತಿಯಲ್ಲಿ ಇರುವಂಥದ್ದು. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 189 ಗ್ರಾಮ್ ಇರುವಂಥದ್ದು ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿದೆ. 8.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ ಫ್ರಂಟ್ ಇರುವಂಥದ್ದು ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ತುಂಬ ಸಣ್ಣದಾಗಿರುವಂಥದ್ದು, ಒಂದು ಒಳ್ಳೆಯ ವಿಷಯ. ಮತ್ತು ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು. ಬಾಟಮಲ್ಲೂ ಕೂಡ ಒಂದು ಲೆವೆಲಿಗೆ ಕಡಿಮೆ ಇದೆ. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬೇಜಾರಾಗುವಂಥ ವಿಷಯ. ನೀವೇ ಸ್ಕ್ರೀನ್ ಗಾರ್ಡ್ ಹಾಕೊಬೇಕಾಗುತ್ತೆ. ಫ್ರಂಟಲ್ಲಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಆಯಿತಾ, ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆಗಲ್ಲ ಮತ್ತು ಸ್ಕ್ರ್ಯಾಚ್ ಆದರೆ ಕಾಣುವ ಸಾಧ್ಯತೆ ಇರುತ್ತೆ. ವೈಟ್ ಕಲರ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಆಯಿತಾ. ನೀಲಿ ಕಲರ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ, ಪರ್ಪಲ್ ನೀಲಿ ಎಲ್ಲ ತುಂಬ ಸಕ್ಕತ್ತಾಗಿ ಕಾಣುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದಾಯ್ತಾ. ಒಂದು ರೀತಿ ಲುಕ್ ಮಾತ್ರ ಬೆಂಕಿ ಇದೆ, ಬಟ್ ಕಲರ್ ಅಷ್ಟೊಂದು ಇಷ್ಟ ಆಗಿಲ್ಲ. ಕೆಲವು ಜನಕ್ಕೆ ವೈಟ್ ಇಷ್ಟ ಆಗ್ಬೋದೇನೋ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರ. ಸೊ ನಿಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ, ಒಂದು ಒಳ್ಳೆಯ ವಿಷಯ. ಕೆಲವು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ನನಗಂತೂ ಇಷ್ಟ ಆಗಲ್ಲ. ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇರುವಂಥದ್ದು. 3.5 mm ಹೆಡ್ಫೋನ್ ಜಾಕ್ ಕೂಡ ಇದೆ. ಹೌದು, ಈ ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಹೆಡ್ಫೋನ್ ಜಾಕ್ ನೀಡೋರೆ. ಮತ್ತು ಸ್ಟೀರಿಯೋ ಸ್ಪೀಕರ್ ಕೂಡ ಇರುವಂಥದ್ದು. ಮತ್ತು ಇದು ಪ್ಲಾಸ್ಟಿಕ್ ಫ್ರೇಮ್ನಾಗಿದೆ, ಅಲ್ಯೂಮಿನಿಯಂ ಫ್ರೇಮ್ ನೀಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅನ್ನಿಸ್ತು, ಆಯಿತಾ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. ಒಂದು ಸಿಮ್ಮು, ಒಂದು SD ಕಾರ್ಡ್ ಅಥವಾ 2 ಸಿಮ್ಮನ್ನು ನೀವು ಹಾಕೊಬೋದು. ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತೀನಿ. ಆದರೆ ಈ ಒಂದು ಪ್ರೈಸ್ ರೇಂಜಿಗೆ ಇದು ನೀಡ್ತಿರುವಂಥ ಬಿಲ್ಡ್ ಚೆನ್ನಾಗಿದೆ, ಬಟ್ ಇಂಪ್ರೂವ್ ಆಗಬೇಕು. 36,000 ಕೊಡ್ತಿರೋದು ಗುರಿ ಒಂದು ಫೋನಿಗೆ, ಹೆಂಗಿರಬೇಕು? ಅಲ್ಯೂಮಿನಿಯಂ ಫ್ರೇಮ್ನೆಲ್ಲ ನೀಡಿ ಬೆಂಕಿ ಇರಬೇಕು, ಬಟ್ ಓಕೆ ಅಂತೀನಿ. ಆದರೆ ಈ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಖುಷಿಯಾಗಿದ್ದ ವಿಷಯನಪ್ಪ ಅಂತ ಅಂದರೆ ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಈ ಒಂದು ಫೋನ್ ಹೊಂದಿದೆ. ಇದಂತೂ ಸೂಪರ್ ವಿಷಯ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಬೆಂಕಿ ಇರುವಂಥದ್ದು. ಸ್ಯಾಮ್ಸಂಗ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಂಗೆ ಇಲ್ಲ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಕಲರ್ಸ್ ಎಲ್ಲ ಹೆವಿ ಆಗಿದೆ, ಹೆವಿ ಬ್ರೈಟಾಗಿ ಕೂಡ ಇರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ, ಆಯಿತಾ. ಸೊ ತಲೆ ಕೆಡಿಸ್ಕೊಂಬಿಡಿ. ಅಲ್ಟಿಮೇಟ್ ಡಿಸ್ಪ್ಲೇ ಜೊತೆಗೆ 120 Hzನ ರಿಫ್ರೆಶ್ ರೇಟನ್ನು ಕೂಡ ಹೊಂದಿರುವಂಥದ್ದು. ಸೊ ಒಂದು ರೀತಿ ಅಲ್ಟಿಮೇಟ್ ಡಿಸ್ಪ್ಲೇ, ಸಖತ್ತಾಗಿದೆ, ಪ್ರೀಮಿಯಂ ಡಿಸ್ಪ್ಲೇ, ಆಯಿತಾ. ಎರಡನೇ ಮಾತೆಲ್ಲ ಬೆಂಕಿ ಡಿಸ್ಪ್ಲೇ ಬಿಟ್ಟು ಹಾಕಿ. ನೆಕ್ಸ್ಟು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB RAM ಮತ್ತು 128GB ಸ್ಟೋರೇಜು. ಈ ಒಂದು ಫೋನ್ ಇರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದುಬಿಟ್ಟು ಅವ್ರು ಸ್ಪೆಸಿಫೈ ಮಾಡಿಲ್ಲ. ನಾನು ಸ್ಪೀಡ್ ಟೆಸ್ಟ್ ಮಾಡ್ದಂಗೆ UFS 2.1 ಅಥವಾ 2.2 ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ 2.1 ಅಂತ ನಾನು ಅನ್ಕೋತೀನಿ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಒಂದು ಹೊಸ ಪ್ರೋಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 778 ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, 5G ಪ್ರೋಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 4,90,000 5 ಲಕ್ಷ ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಅದರಿಂದ ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು ಒಂದು ಲೆವೆಲ್ಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಮತ್ತು ಎಲ್ಲ ಅಪ್ಲಿಕೇಶನ್ಗಳನ್ನು ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ತಲೆ ಕೆಡಿಸ್ಕೊಂಬಿಡಿ, ಒಂದು ಒಳ್ಳೆ ಪ್ರೋಸೆಸರ್. ಆದರೆ 36,000 ರೂಪಾಯಿಗೆ ಒಳ್ಳೆ ಪ್ರೋಸೆಸರ್ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ 36,000 ರೂಪಾಯಿಗೆ ಕೆಲವೊಂದು ಫೋನ್ಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888
ತುಂಬ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರೇ ಸಿಗುತ್ತೆ. ಈ ಒಂದು ಫೋನ್ಗೆ ನಾವು ಈ ಒಂದು ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್ನ ತೊಗೊಬೇಕಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ನೀವು ಯೋಚನೆ ಮಾಡಿ ಆಯಿತಾ. 36,000 ರೂಪಾಯಿಗೆ ಈ ಪ್ರೊಸೆಸರ್ ಸ್ವಲ್ಪ ಕಡಿಮೆನೇ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಅದೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಇನ್ನೂ ಒಳ್ಳೆ ಪ್ರೊಸೆಸರ್ ಕಣ್ಣು ಮುಚ್ಕೊಂಡು ಸಿಗುತ್ತೆ ನಮಗೆ ಬೇರೆ ಫೋನ್ಗಳಲ್ಲಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರು, ಡೇ ಲೈಟ್ ಲೋ ಲೈಟ್ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಈ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಯೂಶಲಿ ಆ ಫೋನ್ ತೊಗೊಂಡ್ರು ಹಿಂಗೆ ಇರುತ್ತೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಆಯಿತಾ 20,000 25,000 ಫೋನ್ ಇಷ್ಟು ಚೆನ್ನಾಗಿದ್ರೆ ಕ್ರೇಜಿ ಆಗಿದೆ ಅಂತಿದ್ದೆ. ಬಟ್ 36,000 ಕೊಡ್ತಾ ಇದೀವಿ. ಬೆಲೆಗೆ ತಕ್ಕಂಗಿರುವಂಥದ್ದು ಒಂದು ಫೋಟೋ ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಮೇನ್ ಸೆನ್ಸರ್ ಇಷ್ಟ ಆಯಿತು. ಇನ್ನೊಂದು 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಯೂಶಲಿ 8 ಮೆಗಾಪಿಕ್ಸೆಲ್ ನೀಡ್ತಾರೆ, ಇವರು 12 ಮೆಗಾಪಿಕ್ಸೆಲ್ ನೀಡೋರು. ಇದು ಕೂಡ ಒಂದು ಲೆವೆಲ್ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ 2 ಸೆನ್ಸರ್ ಇರುವಂಥದ್ದು, 5 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನೂ 5 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್. ಮ್ಯಾಕ್ರೋ ಪರವಾಗಿಲ್ಲ ಅಂತಾನೆ ಆಯಿತಾ, ಒಂದು ಲೆವೆಲ್ ಚೆನ್ನಾಗಿ ತೆಗೆಯುತ್ತೆ. ಡೆಪ್ತ್ ಇನ್ನೇನು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಕೂಡ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಒಳ್ಳೆ ಕ್ವಾಲಿಟಿಯ ಫೋಟೋ ತೆಗೆಯುತ್ತೆ. ಆ ಸ್ಯಾಂಪಲ್ಸ್ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಸೂಪರ್ ವಿಷಯ. ಎಷ್ಟೋ ಫೋನ್ಗಳಲ್ಲಿ ಬರೀ ರೇರ್ ಕ್ಯಾಮ್ರಾ 4K ಕೊಟ್ಟಿರ್ತಾರೆ, ಫ್ರಂಟಲ್ಲಿ ಬರೀ ಫುಲ್ HD ರೆಕಾರ್ಡ್ ಮಾಡ್ತಿರುತ್ತೆ. ಬಟ್ ಇದರಲ್ಲಿ ಎರಡೂ ಕೂಡ 4K ನೀಡಿದ್ದಾರೆ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಕ್ಯಾಮ್ರಾ ನನಗೆ ಚೆನ್ನಾಗಿ ಅನ್ನಿಸ್ತು, ಏನೂ ಕಂಪ್ಲೇಂಟ್ ಇಲ್ಲ. ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ನಾನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲೇ ನನಗೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ತುಂಬ ಫಾಸ್ಟಾಗಿದೆ, ಮಾತ್ರ ಬೆಲೆಗೆ ತಕ್ಕಂಗಿದೆ ಆಯಿತಾ. ಸಖತ್ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಏನು ಕಂಪ್ಲೇಂಟ್ಸ್ ಇಲ್ಲ ನನಗೆ. ಇರೋದ್ರಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಅನ್ಲಾಕಿಂಗ್ ಅಂತ ಅನ್ನಿಸ್ತದೆ ನನಗೆ ಇನ್ ಡಿಸ್ಪ್ಲೇಗೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ನಾನು ಸ್ಯಾಮ್ಸಂಗಿಂದು ಫೇಸ್ ಅನ್ಲಾಕಿಗೆ ತುಂಬ ಜಾಸ್ತಿ ಪಾಯಿಂಟ್ಸನ್ನು ಕೊಡಲ್ಲ, ಏಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಗಮನಿಸ್ತಾ ಇದ್ದೀರಾ ನೀವೇ. ಕರೆಕ್ಟ್ ಆ್ಯಂಗಲ್ಗೆ ಇಟ್ಕೊಬೇಕು ಒಂದು ಸ್ವಲ್ಪ, ಇಲ್ಲಾಂದರೆ ಅನ್ಲಾಕ್ ಮಾಡಲ್ಲ. ಪರವಾಗಿಲ್ಲ, ಅದರ ಕೆಲಸವನ್ನಂತೂ ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಒಂದು ಲೆವೆಲಿಗೆ ಕಡಿಮೆನೇ ಇತ್ತೀಚಿನ ದಿನಗಳಲ್ಲಿ ನೋಡಿಕೊಂಡ್ರೆ 6,000ಕ್ಕೆಲ್ಲ ಸಿಕ್ಬಿಡುತ್ತೆ. 6,000 mAh ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಇನ್ನು ಸ್ವಲ್ಪ ಜಾಸ್ತಿ ಇಡ್ಬೋದು. ಬಟ್ ಸ್ಟಿಲ್ 4,500 ಅಂದ್ರೂ ಓಕೆ. ಒಂದಿನ ಮಾಡ್ರೇಟ್ ಯೂಸಿಗೆ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಡೀಸೆಂಟ್ ವಿಷಯ. ಇನ್ನೂ ಜಾಸ್ತಿ ಫಾಸ್ಟ್ ಚಾರ್ಜರ್ ನೀಡ್ಬೋದಾಗಿತ್ತು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಕೆಳಗಡೆ ಒಂದು ಗ್ರಿಲ್ ಇದೆ ಮತ್ತು ಮೇಲ್ಗಡೆ ಇಯರ್ ಪೀಸ್ ಎರಡೂ ಸೇರಿ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ನನಗೆ ಇಷ್ಟ ಆಯಿತು. ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನೇ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ಗಳನ್ನು ಹಾಕ್ತಿರುವಂಥ One UI ಸ್ಯಾಮ್ಸಂಗ್ ಹೊಡೆದಿರುವಂಥದ್ದು. One UI ಪರವಾಗಿಲ್ಲ, ಈಗ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ 120 Hz ರಿಫ್ರೆಶ್ ರೇಟ್ ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಡಿಸ್ಪ್ಲೇ ಸೂಪರ್ ಆಗಿರುವಂಥದ್ದು. ಅದರಿಂದ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು One UI ಇಷ್ಟ ಆಗುತ್ತೆ ಅಂತ. ನನಗೆ ಅಷ್ಟೊಂದು ತುಂಬ ದೊಡ್ಡ ಫ್ಯಾನ್ ಅಂತೂ ಅಲ್ಲ, ಬಟ್ ಸ್ಮೂತಾಗಿ ಕೆಲಸ ಮಾಡುತ್ತಲ್ಲ, ಅದೇ ಒಂದು ದೊಡ್ಡ ಖುಷಿ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನೂ ಕೂಡ ಇದಕ್ಕೆ ಹಾಕಿರುವಂಥದ್ದು, ಏನೂ ಕೂಡ ಮಿಸ್ ಮಾಡಿಲ್ಲ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಈ ಒಂದು ಫೋನಲ್ಲಿ ಇರುವಂಥದ್ದು. ನೀವಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು 36,000 ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಬೆಲೆ ಸ್ವಲ್ಪ ಜಾಸ್ತಿ ಆಯಿತಾ ಅಂತ. ಯೋಚನೆ ಮಾಡಿ ನೋಡಿ, 36,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ ಸಿಗ್ತವೆ. ಒಳ್ಳೆ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಸಿಗ್ತವೆ. ಡಿಸ್ಪ್ಲೇ ಚೆನ್ನಾಗಿದೆ ಹೌದು, ಡಿಸೈನ್ ಚೆನ್ನಾಗಿದೆ ಹೌದು, ಕ್ಯಾಮ್ರಾ ಚೆನ್ನಾಗಿದೆ ಹೌದು, ಬ್ಯಾಟ್ರಿ ಒಂದು ಲೆವೆಲ್ಗೆ ಓಕೆ, ಚಾರ್ಜರ್ ಫಾಸ್ಟಾಗಿ ಕೊಟ್ಟಿದ್ದಾರೆ, ಸೆಕ್ಯೂರಿಟಿ ಪ್ರತಿಯೊಂದು ಚೆನ್ನಾಗಿದೆ. ಬಟ್ ಪ್ರೊಸೆಸರ್ ಒಂದು ಚೆನ್ನಾಗಿ ಕೊಟ್ಟಿದ್ರೆ, ಬಿಲ್ಡ್ ಒಂದು ಚೂರು ಸಖತ್ತಾಗಿದ್ದಿದ್ರೆ, ಬಿಲ್ಡ್ ಚೆನ್ನಾಗಿದೆ, ಸ್ವಲ್ಪ ಅಲ್ಯೂಮಿನಿಯಮ್ ಅಥವಾ ಗ್ಲಾಸ್ ಬ್ಯಾಕನ್ನು ಹಿಡಿದ್ರೆ ಬೆಂಕಿ ಇರ್ತಾಯಿತ್ತು. ಸೊ ಯೋಚನೆ ಮಾಡಿ, ನನಗನ್ನಿಸ್ತಂಗೆ ಬೆಲೆ ಸ್ವಲ್ಪ ಕಡಿಮೆ ಆಗಿದ್ರು ಸಖತ್ತಾಗಿರ್ತಿತ್ತು. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ವಾ, ಸೊ ಫ್ಯಾನ್ಸ್ಗಳು ಆಬ್ವಿಯಸ್ಲಿ ತೊಗೋತಾರೆ. ಸೊ ಇಷ್ಟು ಒಂದು ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕ್ರೀಡೆ ಕಾಮೆಂಟ್ ನಿಮ್ಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.